Dear students, Namaskara. In income tax 2, one head that we have to study, that is income from profession. As we all know, in income tax there are 5 heads, that is income from salary, income from house property, income from business and profession, capital gain, and income from other source. So in that, third head is income from business and profession. ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಎರಡು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರೊಫೆಷನ್ ಅಂದ್ರೆ ಏನು, ಮೀನಿಂಗ್ ತಿಳ್ಕೊಳ್ಳೋಣ. ಆಮೇಲೆ ಆ ಪ್ರೊಫೆಷನಲ್ಲಿ ಯಾವುದೆಲ್ಲ ಇನ್ಕಮಿಗೆ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ಬೋದು ಅನ್ನೋದನ್ನು ಈ ಕ್ಲಾಸಲ್ಲಿ ಕಲಿಯೋಣ. ಇಲ್ಲಿ ಏನು ಪ್ರೊಫೆಷನ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. Profession means the activities undertaken for earning livelihood with the help of intellectual skill or manual skill. The work of a doctor, lawyer, auditor, engineer, etc. are in the nature of profession ಅಂತ ಹೇಳ್ತೀವಿ. ಪ್ರೊಫೆಷನ್ ಅಂತ ಕರಿಬೇಕು ಅಂತ ಹೇಳಿದರೆ ಅಲ್ಲಿ ಅವರಿಗೆ ಒಂದು ಸ್ಪೆಷಲ್ ನಾಲೆಡ್ಜ್ ಬೇಕು, ಸ್ಪೆಷಲ್ ಸ್ಕಿಲ್ ಇರಬೇಕು. ಆ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಅದರಿಂದ ಅವರು ಹಣನ ಅರ್ನ್ ಮಾಡ್ತಾರಾದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರೊಫೆಷನ್ ಅಂತ ಹೇಳ್ತೀವಿ. ನಾವು ಇಟ್ ಈಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಡಾಕ್ಟರ್ ಆರ್ ಮೇ ಬಿ ದ ಲಾಯರ್. ನೀವು ಡಾಕ್ಟರ್ ಎಕ್ಸಾಂಪಲನ್ನು ತಗೊಂಡ್ರೆ ಡಾಕ್ಟರ್ ಹಿ ಈಸ್ ಸ್ಪೆಷಲೈಸ್ಡ್ ಇನ್ ಮೆಡಿಸಿನ್. ಲಾಯರ್ ಎಕ್ಸಾಂಪಲನ್ನು ತಗೊಂಡ್ರೆ ಹಿ ಈಸ್ ಸ್ಪೆಷಲೈಸ್ಡ್ ಇನ್ ಲಾ ಅಲ್ವಾ. ದೆನ್ ಒಬ್ಬ ಆಡಿಟರ್, ಚಾರ್ಟೆಡ್ ಅಕೌಂಟೆಂಟನ್ನು ತಗೊಂಡ್ರೆ ಹಿ ಈಸ್ ಸ್ಪೆಷಲೈಸ್ಡ್ ಇನ್ ಅಕೌಂಟ್ಸ್. ಅವರಿಗೆ ಸ್ಪೆಷಲ್ ನಾಲೆಡ್ಜ್ ಇದೆ ಅಕೌಂಟ್ಸಲ್ಲಿ. ಅದನ್ನು ಅವ್ರು ಯೂಸ್ ಮಾಡಿಕೊಂಡು ಆ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಹಣನ ಅರ್ನ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರೊಫೆಷನ್. ಅವರಿಗೆ ಏನೆಲ್ಲ ಇನ್ಕಮ್ ಬರುತ್ತೋ ಅದನ್ನು ನಾವು ಪ್ರೊಫೆಷ್ನಲ್ ಇನ್ಕಮ್ ಅಂತೇಳಿ ಕರಿತೀವಿ. ಹೌದು, ಈಗ ಅವ್ರಿಗೆ ಇನ್ಕಮ್ ಬರುತ್ತೆ. ಹೌದು, ಆ ಇನ್ಕಮನ್ನು ಅರ್ನ್ ಮಾಡೋದಕ್ಕೆ ಏನಾಗುತ್ತೆ, ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ಡಾಕ್ಟ್ರಿಗೆ ಇನ್ಕಮ್ ಬರುತ್ತೆ, ನಾವೆಲ್ಲ ನೋಡ್ತೀವಿ ಹಾಸ್ಪಿಟ್ಲಿಗೆ ಹೋದಾಗ ಇನ್ಕಮ್ ಬರ್ತಾ ಇರುತ್ತೆ. ಸೊ ಎಟ್ ದ ಸೇಮ್ ಟೈಮು ಡಾಕ್ಟ್ರಿಗೆ ಏನಿರುತ್ತೆ, ಕೆಲವು ಎಕ್ಸ್ಪೆನ್ಸಸ್ಗಳು ಇರುತ್ತೆ ತಾನೆ. ಎಕ್ಸ್ಪೆನ್ಸಸ್ ಇರಲೇಬೇಕು. ಅಲ್ಲಿ ಹಾಸ್ಪಿಟಲ್ ಮೇಂಟೆನೆನ್ಸು, ರೆಂಟು, ಕರೆಂಟ್ ಬಿಲ್ಲು, ಅಲ್ಲಿ ಸ್ಟಾಫ್ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಇನ್ನು ಬೇರೆ ಬೇರೆ ಎಕ್ಸ್ಪೆನ್ಸಸ್ಗಳು ಏನಿರುತ್ತೆ ಅಲ್ಲಿ ಒಬ್ಬ ಡಾಕ್ಟ್ರಿಗೆ ಇರುತ್ತೆ. ಅದೇ ರೀತಿ ಲಾಯರ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಅಥವಾ ಇಂಜಿನಿಯರ್ ಇರ್ಬೋದು. ಇವರೆಲ್ಲ ಪ್ರೊಫೆಷನನ್ನು ರನ್ ಮಾಡ್ತಾರೆ, ಇನ್ಕಮ್ ಬರುತ್ತೆ. ಆ ಇನ್ಕಮ್ ಒಟ್ಟಿಗೆ ಅವರಿಗೆ ಎಕ್ಸ್ಪೆನ್ಸಸ್ಸು ಇರುತ್ತೆ. ಇಲ್ಲಿ ಹೆಡ್ಡಿಂಗ್ ಏನಿದೆ ನೋಡ್ಕೊಳ್ಳಿ, ಡಿಡಕ್ಷನ್ಸ್ ಎಕ್ಸ್ಪ್ರೆಸ್ಲಿ ಅಲೌಡ್ ಅಂತ ಹೇಳಿದ್ದಾರೆ. ಅಂದರೆ ಅಲೌಡ್ ಅಂತ ಹೇಳಿದರೆ ಇವಕ್ಕೆಲ್ಲ ಏನು ಎಕ್ಸ್ಪೆನ್ಸಸ್ ನಿಮಗಲ್ಲೊಂದು ಪಟ್ಟಿ ಕಾಣ್ತಾ ಇದೆಯಲ್ಲ, ಲೀಸ್ಟ್ ಕಾಣ್ತಾ ಇದೆ, ಅವೆಲ್ಲವನ್ನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಅರ್ಥ. ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಅಲೌಡ್ ಅಂತ ಹೇಳಿದರೆ. ಅಂದರೆ ಇನ್ಕಮಿಂದ ಈ ಎಕ್ಸ್ಪೆನ್ಸಸ್ಗಳನ್ನು ಮೈನಸ್ ಮಾಡ್ಕೋಬೋದು. ಏನು ಇನ್ಕಮ್ ಬರುತ್ತೋ ಅವರಿಗೆ ಆ ಅರ್ನಿಂಗ್ಸಿಂದ ಈ ಎಕ್ಸ್ಪೆನ್ಸನ್ನು ಏನು ಮಾಡ್ಬೋದು, ಮೈನಸ್ ಮಾಡಿಕೊಂಡ್ರೆ ಉಳಿಯೋದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗತ್ತೆ ಅಂತ. ಹಾಗಾಗಿ ನಾವು ಪ್ರಾಬ್ಲಮನ್ನು ನೋಡೋದಕ್ಕಿಂತ ಮೊದಲೇ ಯಾವುದೆಲ್ಲನೆಲ್ಲ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಅಂದರೆ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ. ಸೊ ಇವೆಲ್ಲ ಎಕ್ಸ್ಪೆನ್ಸಸ್ಗಳನ್ನು ಏನು ಮಾಡ್ಬೋದು, ಮೈನಸ್ ಮಾಡ್ಬೋದು. ನೋಡಿ ಅಲ್ಲಿ ನಂಬರ್ 1 ಇದೆ, ರೆಂಟ್, ರೇಟ್ಸ್, ಟ್ಯಾಕ್ಸಸ್, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಪ್ರಿಮೈಸಸ್, ಬಿಲ್ಡಿಂಗ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ರೆಂಟು, ರೇಟು, ಟ್ಯಾಕ್ಸು, ರಿಪೇರು, ಇನ್ಶೂರೆನ್ಸ್ ರಿಲೇಟಿಂಗ್ ಟು ದ ಬಿಸ್ನೆಸ್ ಆರ್ ಪ್ರೊಫೆಷನ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಪೆನ್ಸ್. ಅಲೌಡ್, ನಾವು ಮೈನಸ್ ಮಾಡ್ಬೋದು, ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಮಿಷನರಿ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಫರ್ನಿಚರ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಯೂಸ್ಡ್ ಇನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಈಗ ಡಿಪ್ರಿಸಿಯೇಷನ್ ಇದೆಯಲ್ಲ, ದಟ್ ಈಸ್ ಎಕ್ಸ್ಪೆನ್ಸಸ್. ಪರ್ಚೇಸ್ ಆಫ್ ಅಸೆಟನ್ನು ಪರ್ಚೇಸ್ ಮಾಡಿದ್ವಾ, ಅದು ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋಕ್ಕೆ ಬರಲ್ಲ, ಅದನ್ನು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಮೈನಸ್ ಮಾಡೋದಕ್ಕೂ ಬರಲ್ಲ. ಆದರೆ ಡಿಪ್ರಿಸಿಯೇಷನ್ ಆನ್ ದೀಸ್ ಅಸೆಟ್ಸ್, ಈ ಅಸೆಟ್ ಮೇಲೆ ಏನು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತಾರೆ
ಅದು ಡಿಡಕ್ಟೇಬಲ್, ಸೊ ಅದು ಅಲೌಡ್. ಸೊ ಆ ಡಿಪ್ರಿಷಿಯೇಷನ್ ಬಗ್ಗೆ ಇಲ್ಲಿ ಹೇಳಿರೋದು. ಸೊ ಆ ಡಿಪ್ರಿಷಿಯೇಷನನ್ನು ಡಿಡಕ್ಷನ್ ಮಾಡಬೇಕು ಅಂತ ಅದಕ್ಕೆ ಅವಕಾಶ ಇದೆ. ಸೊ ಡಿಪ್ರಿಷಿಯೇಷನ್ ಪರ್ಸೆಂಟೇಜ್ ಕೆಲವೊಮ್ಮೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಕೊಡದೇ ಇದ್ರೂ ನಾವೇ ಅದನ್ನು ಮಾಡಬೇಕು. ಹಾಗಾಗಿ ಈ ಕೆಲವು ಪರ್ಸೆಂಟೇಜನ್ನು ನಾವು ನೆನ್ಪಿಟ್ಕೋಬೇಕು. ಯಾವುದೆಲ್ಲ ಅಂದರೆ ಫರ್ನಿಚರ್, ಫ್ಯಾನ್ ಮತ್ತು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಮೇಲೆ 10% ಡಿಪ್ರಿಷಿಯೇಷನ್ ಪರ್ ಆ್ಯನಮ್. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇಟ್ 15%. ಇನ್ನು ಪೊಲ್ಯೂಷನ್ ಕಂಟ್ರೋಲು ಇದ್ರ ಮೇಲೆಲ್ಲ, ಮಿಷನರಿ ಮೇಲೆಲ್ಲ ಆದರೆ ಅದು 40% ಇದೆ. ಆಮೇಲೆ ಮೋಟರ್ ಕಾರ್, ನಮಗೆ ಹೆಚ್ಚಾಗಿ ಪ್ರಾಬ್ಲಮಲ್ಲಿ ಬರುವಂಥದ್ದು ಕಾರ್, ಸರ್ಜಿಕಲ್ ಇಕ್ವಿಪ್ಮೆಂಟ್ಸು, ಇದಕ್ಕೆ 15% ಇದೆ. ಕಾರ್ ಮತ್ತು ಸರ್ಜಿಕಲ್ ಇಕ್ವಿಪ್ಮೆಂಟ್ಸಿಗೆ 15%. ದೆನ್ ಲೈಫ್ ಸೇವಿಂಗ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆದರೆ 40% ಡಿಪ್ರಿಷಿಯೇಷನ್. ಬುಕ್ಸ್, ಎನಿ ಬುಕ್ಸ್, ಪ್ರೊಫೆಷ್ನಲ್ ಬುಕ್ಸ್, ಡಾಕ್ಟರಿಗೆ ಸಂಬಂಧಪಟ್ಟ ಬುಕ್ಸನ್ನು ಪರ್ಚೇಸ್ ಮಾಡಿರಬೇಕು. ಲಾಯರ್ ಆಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಇಂಜಿನಿಯರು, ಆಯಾ ಪ್ರೊಫೆಷನ್ಗೆ ಸಂಬಂಧಪಟ್ಟ ಬುಕ್ಕನ್ನು ಪರ್ಚೇಸ್ ಮಾಡಿದಾಗ 40% ಡಿಪ್ರಿಷಿಯೇಷನ್ ಇದೆ. ವೆದರ್ ಇಟ್ ಈಸ್ ಆನ್ಯುವಲ್ ಪಬ್ಲಿಕೇಶನ್ ಆರ್ ಎನಿ ಅದರ್ ಟೈಪ್ಸ್ ಆಫ್ ಪಬ್ಲಿಕೇಶನ್, 40% ಡಿಪ್ರಿಷಿಯೇಷನ್ ಇದೆ. ಇನ್ನು ಕಂಪ್ಯೂಟರ್ ಸಾಫ್ಟ್ವೇರ್ ಮೇಲೆ ಅದಕ್ಕೂ 40% ಇದೆ. ಇನ್ನು ಲಾಸ್ಟ್ ಪಾಯಿಂಟನ್ನು ಸರಿಯಾಗಿ ನೋಡ್ಕೊಳ್ಳಿ, ದಟ್ ಈಸ್ ಟೆಕ್ನಿಕಲ್ ನೋಹೌ, ಪೇಟೆಂಟ್ಸ್, ಕಾಪಿ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಟ್ರೇಡ್ ಲೈಸೆನ್ಸ್, ಇವಕ್ಕೆಲ್ಲವಕ್ಕೂ 25% ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅಂದರೆ ಚಾರ್ಜ್ ಮಾಡ್ಬೋದು, ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಬೋದು. ಇಲ್ಲಿ ಒಂದು ಪಾಯಿಂಟ್ ಅಂದರೆ ಏನಂದರೆ, ಡಿಪ್ರಿಷಿಯೇಷನನ್ನು ನಾವು ಚಾರ್ಜ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಇಯರ್ಲಿ ಬೇಸಿಸಲ್ಲಿ ಚಾರ್ಜ್ ಮಾಡ್ತೀವಿ. 1 ಇಯರ್ ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಕೆಲವೊಮ್ಮೆ ಅಸೆಟ್ಟನ್ನು ಪರ್ಚೇಸ್ ಮಾಡಿದ್ದು ಅದೇ ವರ್ಷದಲ್ಲಿ ಪರ್ಚೇಸ್ ಮಾಡಿದರೆ ಅದು ಈಗ ಲೆಸ್ ದೆನ್ 180 ಡೇಸ್ ಅಂದರೆ ಹಾಫ್ ಇಯರ್, 180 ಡೇಸ್ಗಿಂತ ಕಮ್ಮಿ ಅಸೆಟ್ಸನ್ನು ಇಫ್ ಇಟ್ ಈಸ್ ಪುಟ್ ಇನ್ ಟು ಯೂಸಿಗೆ 180 ಡೇಸ್ಗಿಂತ ಕಮ್ಮಿ ಏನಾದ್ರು ಯೂಸ್ ಆಯ್ತಪ್ಪ ಅಂತ ಹೇಳಿದ್ರೆ ಅಸೆಟ್ಟು, ಅವಾಗ ನಾವೇನು ಟೋಟಲ್ ಡಿಪ್ರಿಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದರಲ್ಲಿ 50% ಮಾತ್ರ, ಅಂದರೆ ಹಾಫ್ ಮಾತ್ರ ಅಲೌಡ್ ಆಸ್ ಎ ಡಿಡಕ್ಷನ್, ಅರ್ಧವನ್ನು ತಗೋಬೇಕು. ಇದನ್ನೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಎಲ್ಲಾದರೂ ಪ್ರಾಬ್ಲಮಲ್ಲಿ ಆ ರೀತಿ ಕೇಳಿದಾಗ ನಾವು ನೋಡಬೇಕು ಅಸೆಟ್ ಯಾವಾಗ ಪರ್ಚೇಸ್ ಮಾಡಿದ್ರು ಅಂತ. ಫಾರ್ ಎಕ್ಸಾಂಪಲ್, ಅಸೆಟ್ ಡಿಸೆಂಬರಲ್ಲಿ ಪರ್ಚೇಸ್ ಮಾಡಿದ್ದ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಡಿಸೆಂಬರಲ್ಲಿ ಪರ್ಚೇಸ್ ಮಾಡಿದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ನಮ್ಮದು ಪ್ರೀವಿಯಸ್ ಇಯರ್ ಎಂಡ್ ಆಗೋದು ಮಾರ್ಚಿಗೆ, ಅಂದರೆ 4 months ಮಾತ್ರ ಏನು ಮಾಡ್ತಾನೆ ಅಸೆಟ್ಟನ್ನು ಯೂಸ್ ಮಾಡಿದ್ದಾನೆ ಅಂತಾಯಿತು. ಸೊ ಅವಾಗ ನಮಗೆ 180 ಡೇಸ್ ಆಗಲ್ಲ. ಅಂಥ ಕೇಸಲ್ಲಿ ಅಸೆಟ್ದು ಡಿಪ್ರಿಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬಂದಿರೋ ಡಿಪ್ರಿಷಿಯೇಷನ್ ಅಮೌಂಟನ್ನು ಹಾಫ್ ಮಾಡಿ ಅದಕ್ಕೆ ಮಾತ್ರ ಡಿಡಕ್ಷನನ್ನು ತಗೋಬೇಕು. ಸೊ ಈ ಪಾಯಿಂಟನ್ನು ಇಲ್ಲಿ ನೆನ್ಪಿಟ್ಕೋಬೇಕಾಗಿತ್ತು. ನೆಕ್ಸ್ಟು ಡಿಡಕ್ಷನ್ ಯಾವುದು ಅಂತ ಹೇಳಿದ್ರೆ, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸ್ ಅಥವಾ ಕಾಪಿ ರೈಟ್ಸ್. ಈ ಪೇಟೆಂಟ್ ರೈಟ್ಸ್ ಮತ್ತು ಕಾಪಿ ರೈಟ್ಸ್ ಮೇಲೆ ಏನಾದರೂ ನಾವು ಡಿಡಕ್ಷನನ್ನು ಮಾಡಿದರೆ, ಗೊತ್ತಾಯ್ತಲ್ವಾ, ಪರ್ಚೇಸನ್ನು ಮಾಡಿದರೆ, ಅಂಥ ಕೇಸಲ್ಲಿ ಅದನ್ನು 14 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ತೊಗೊಂಡು ಒಂದೊಂದು ಈಕ್ವಲ್ ಇನ್ಸ್ಟಾಲ್ಮೆಂಟ್ಸನ್ನು ಪ್ರತಿ ಸಾರಿ ಏನು ಮಾಡ್ಕೋಬೇಕು, ಡಿಡಕ್ಷನ್ನಿಗೆ ತೊಗೋಬೇಕಾಗತ್ತೆ. ಇನ್ನು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಲ್ಲ ಇದ್ದರೆ, ಪ್ರಾಜೆಕ್ಟ್ದು ಮತ್ತು ಮಾರ್ಕೆಟ್ ಸರ್ವೆದು, ಇಂಜಿನಿಯರಿಂಗ್ ಸರ್ವಿಸಸ್ಸು, ಲೀಗಲ್ ಚಾರ್ಜಸ್ಸು, ಇವೆಲ್ಲ ಏನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಎಕ್ಸ್ಪೆನ್ಸಸ್ ಏನಿರುತ್ತೋ ಅವನ್ನ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸನ್ನು ಎಷ್ಟು ಎಕ್ಸ್ಪೆನ್ಸ್ ಇರುತ್ತೋ ಅದರಲ್ಲಿ 1/5 ಮಾಡಬೇಕು. ಏನು ಮಾಡಬೇಕು? 1/5 ಅಂದರೆ 1/5 ಮಾಡಬೇಕು. ಎಷ್ಟು ಬರುತ್ತೋ ಅಷ್ಟು ನಾವೇನು ತಗೋಬೇಕು ಅಂತ ಹೇಳಿದ್ರೆ ಡಿಡಕ್ಷನ್ ಅಂತ ಹೇಳಿ ತಗೋಬೇಕು, ಅಂದರೆ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಬೋದು. ಇನ್ನು ಎಕ್ಸ್ಪೆಂಡಿಚರ್ ಆನ್ ವಾಲಂಟರಿ ರಿಟೈರ್ಮೆಂಟ್ 20% ಆಫ್ ಸಚ್ ಎಕ್ಸ್ಪೆಂಡಿಚರ್ ಎವ್ರಿ ಇಯರ್ ಅಪ್ ಟು 5 years ನಾವು ಡಿಡಕ್ಷನ್ ಅಂತ ಹೇಳಿ ತಗೋಬೋದು. ಇನ್ನು ಇದಲ್ದಿತಿ, ನಾನೀಗ ಹೇಳ್ದಲ್ದಿತಿ ಇನ್ನೂ ಕೆಲವು ಡಿಡಕ್ಷನ್ಸ್ ಇದ್ದಾವೆ ಅಂಡರ್ ಸೆಕ್ಷನ್ 36 ಇದೆಲ್ಲದಕ್ಕೂ ಡಿಡಕ್ಷನ್ ಅಂತ ಕ್ಲೈಮ್ ಮಾಡ್ಕೋಬೋದು. ಆಮೇಲೆ ಪ್ರೊಫೆಷ್ನಲ್ ಇನ್ಕಮಲ್ಲಿ ಈ ಎಕ್ಸ್ಪೆನ್ಸನ್ನು ಮೈನಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಸ್ಟಾಕ್ ಮೇಲೆ ಬಿಸ್ನೆಸ್ಸಲ್ಲಿ ಇನ್ಶೂರೆನ್ಸನ್ನು ತಗೊತಾರೆ, ಫೈರ್ ಇನ್ಶೂರೆನ್ಸನ್ನು ಕೆಲವೊಮ್ಮೆ ತಗೊತಾರೆ. ಅದೇನು ಇನ್ಶೂರೆನ್ಸನ್ನು ಕಟ್ತಾ ಇರ್ತಾರೋ ಪ್ರೀಮಿಯಮ್, ಅದಕ್ಕೆ ಡಿಡಕ್ಷನ್ ಇದೆ. ಇನ್ಶೂರೆನ್ಸ್ ಪ್ರೀಮಿಯಮ್ ಫಾರ್ ಹೆಲ್ತ್ ಆಫ್ ದ ಎಂಪ್ಲಾಯೀಸ್, ಎಂಪ್ಲಾಯೀಸ್ದು ಹೆಲ್ತ್ ಮೇಲೆ ಇನ್ಶೂರೆನ್ಸ್ ತಗೊಂಡಿದ್ರೆ ಎಂಪ್ಲಾಯರು ಪ್ರೊಫೆಷನ್ನಲ್ಲಿ, ಅದಕ್ಕೂ ಡಿಡಕ್ಷನ್ ಸಿಗುತ್ತೆ. ಬೋನಸ್ ಕಮಿಷನ್ ಪೇಯ್ಡ್ ಟು ದ ಎಂಪ್ಲಾಯೀಸ್, ಬೋನಸ್ ಕೊಟ್ಟರೆ, ಕಮಿಷನ್ ಕೊಟ್ಟರೆ ಅದು ಕನ್ಸಿಡರ್ಡ್ ಆಸ್ ಎ expenses, and also the deduction is there. And contribution to RPF or maybe the superannuation fund. RPF ಅಂತ ಹೇಳಿದ್ರೆ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು, ಸೂಪರ್ ಆನ್ವೇಷನ್ ಫಂಡು, ಅಪ್ರೂವ್ಡ್ ಗ್ರಾಚ್ಯುಟಿ ಫಂಡಿಗೆ ಎಂಪ್ಲಾಯರ್ ಪೇ ಮಾಡ್ತಿದ್ರೆ ಅದಕ್ಕೂ ಏನಿದೆ, ಡಿಡಕ್ಷನ್ ಇದೆ. ಇನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲಾನಿಂಗ್,
ರೆವೆನ್ಯೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಕ್ಕೆ ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ಮಾಡಿದರೆ ಎಂಪ್ಲಾಯರು ಅದಕ್ಕೂ ಡಿಡಕ್ಷನ್ ಇದೆ. ಬಟ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದರೆ 1/5 ಮಾಡಬೇಕು. ಎಷ್ಟು ಬರುತ್ತೋ ಅಷ್ಟು ಅಮೌಂಟಿಗೆ ಒಂದು ಪ್ರೀವಿಯಸ್ ಇಯರಲ್ಲಿ ಏನು ಸಿಗುತ್ತೆ ಡಿಡಕ್ಷನ್ನು ಸಿಗತ್ತೆ. ಇದಿಷ್ಟು ಏನೇಳಿ ಒಂದು ಕ್ಲಾಸಲ್ಲಿ ನೀವು ಈಸಿಯಾಗಿ ನೆನ್ಪಿಟ್ಕೊಳೋದಕ್ಕೆ ಬೇಕಾಗಿರುವಂತಹ ಡಿಡಕ್ಷನ್ಸು. ನೀವು ಈ ಡಿಡಕ್ಷನನ್ನು ತಿಳ್ಕೊಳೋದ್ರಿಂದ ಪ್ರೊಫೆಷನನ್ನು ಪ್ರಾಬ್ಲಮ್ ಮಾಡೋದ್ರ ಒಟ್ಟಿಗೆ ಬಿಸ್ನೆಸ್ ಪ್ರಾಬ್ಲಮ್ ಮಾಡುವಾಗಲೂ ಇವಕ್ಕೆಲ್ಲ ಡಿಡಕ್ಷನ್ ಇದೆ. ಅಂದರೆ ಇವೆಲ್ಲವನ್ನು ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ಬೋದು ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಈ ಸ್ಮಾಲ್ ವಿಡಿಯೋನ ನೀವು ಒಂದು 2 ಸಾರಿ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ, ಪ್ರಾಬ್ಲಮ್ ಮಾಡೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟ್ ವಿಡಿಯೋವನ್ನು ನೀವು ನೋಡಿದಾಗ ಇನ್ನೂ ಒಂದು ಸ್ವಲ್ಪ ಯಾವುದೆಲ್ಲ ನೀವು ಡಿಡಕ್ಷನನ್ನು ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.